ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯಾ ಪೋಸ್ಟ್ ಬಗ್ಗೆ ತಿಳಿಸೋಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ಇಂಡಿಯಾ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿದ್ದಾರೆ GDS ಪೋಸ್ಟ್ಗಳನ್ನ. ಸೊ GDS ಅಂತ ಹೇಳಿದ್ರೆ ಗ್ರಾಮ್ ದಕ್ ಸೇವಕ್ ಪೋಸ್ಟ್ಗಳು ಸ್ನೇಹಿತರೆ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೀವು governmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡಿ, ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ 2026. ಓಕೆನಾ. 28,000 ಹೆಚ್ಚು ಪೋಸ್ಟ್ಗಳನ್ನ ಕರೆದಿದ್ದಾರೆ ಗ್ರಾಮ್ ದಕ್ ಸೇವಕ್ ವೇಕೆನ್ಸಿಗಳು. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. 10ನೇ ತರಗತಿ ಪಾಸ್ ಆಗಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 28,000 ಇದು ಮೊದಲನೇ ಬಾರಿ ಬಂದಿರುವಂತದ್ದು. ಸೊ ಆಲ್ ಓವರ್ ಇಂಡಿಯಾಗೆ ಕರೆದಿರುವಂತಹ ಪೋಸ್ಟ್ಗಳು ಸ್ನೇಹಿತರೆ. ಇದು ಎಲ್ಲಾ ಸ್ಟೇಟ್ಗಳು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ ನೋಡೋದಾದ್ರೆ 14 ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ ರಿಜಿಸ್ಟ್ರೇಷನ್ಗೆ, ಮತ್ತು ಫೈನಲ್ ಸಬ್ಮಿಷನ್ಗೆ 16 ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ನೋಡಿ, ಗ್ರಾಮ್ ದಕ್ ಸೇವಕ್ಗೆ BPM, ABPM ದಕ್ ಸೇವಕ್ ಕರೆದಿರೋದು. ಸೊ 28,635 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಓಕೆನಾ. ಸೊ 10ನೇ ತರಗತಿ ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಇರೋದು 14ನೇ ತಾರೀಕು. ಫೈನಲ್ ಸಬ್ಮಿಷನ್ ಮಾಡೋದಕ್ಕೆ 16ನೇ ತಾರೀಕು 5 ಗಂಟೆ ಸಂಜೆವರೆಗೂ ಇದೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ ಮೆರಿಟ್ ಬೇಸ್ ಆಗಿರುತ್ತೆ. 10ನೇ ತರಗತಿ ಮಾರ್ಕ್ಸ್ ಯಾರ್ದು ಜಾಸ್ತಿ ಇರುತ್ತೋ ಅಂತ ಒಂದು ಅಭ್ಯರ್ಥಿಗಳಿಗೆ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, ಇದರಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾವ ಸ್ಟೇಟ್ಗೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿದೆ. ಸೊ ನಮ್ಮ ಕರ್ನಾಟಕ ಸ್ಟೇಟಿಗೆ 1023 ಇದೆ ಸ್ನೇಹಿತರೆ. ಓಕೆನಾ. ಹಾಗೆ ನೋಡಿ, ಉತ್ತರ ಪ್ರದೇಶಕ್ಕೆ 3,169, ಮಹಾರಾಷ್ಟ್ರ 3,553, ವೆಸ್ಟ್ ಬೆಂಗಾಲ್ 2,963, ಮಧ್ಯಪ್ರದೇಶ 2,102, ತಮಿಳುನಾಡಿಗೆ 2,009, ಗುಜರಾತ್ಗೆ 1,782, ಕೇರಳಗೆ 1,691, ಬಿಹಾರ್ಗೆ 1,344, ಒಡಿಸ್ಸಾಗೆ 1,191, ಛತ್ತೀಸ್ಗಢಗೆ 1,155, ಆಂಧ್ರ ಪ್ರದೇಶಗೆ 1,060, ಕರ್ನಾಟಕಗೆ 1,022, ನಾರ್ತ್ ಈಸ್ಟರ್ನ್ಗೆ 1,014, ಮತ್ತು ಜಾರ್ಖಂಡ್ಗೆ 908, ರಾಜಸ್ಥಾನಿಗೆ 634, ಅಸ್ಸಾಂಗೆ 639, ತೆಲಂಗಾಣ 608, ಹಿಮಾಚಲ 520, ಉತ್ತರಾಖಂಡ 436, ಜಮ್ಮು ಕಾಶ್ಮೀರ 267, ಪಂಜಾಬ್ಗೆ 261, ಹರಿಯಾಣಗೆ 270, ಡೆಲ್ಲಿಗೆ 37. ಸೊ ಟೋಟಲ್ 28,635 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ 10th ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಓಕೆನಾ. ಸೊ 10th ಪಾಸ್ ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತೆ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಪಾಸ್ ಆಗಿರ್ಬೇಕಾಗಿರುತ್ತೆ 10th ಅಲ್ಲಿ. ಓಕೆನಾ. ಇನ್ನು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ದ ಲೋಕಲ್ ಲ್ಯಾಂಗ್ವೇಜ್ ಅಪ್ ಟು 10th ಸ್ಟ್ಯಾಂಡರ್ಡ್ ಫಾರ್ ದ ಕನ್ಸರ್ಡ್ ಪೋಸ್ಟಲ್ ಸರ್ಕಲ್. ಓಕೆನಾ. ಸೊ ಯಾವ ಒಂದು ಸ್ಟೇಟ್ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇರೋದ ಅಂತ ಒಂದು ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜ್ ನ ನೀವು ಓದಿರ್ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು, ಸೈಕ್ಲಿಂಗ್ ಗೊತ್ತಿರಬೇಕು, ಅಡ್ವೊಕೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಗೊತ್ತಿರಬೇಕು ಅಂತ ಹೇಳಿದ್ರೆ. ಸೊ ಡಿಸೈರಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರೆ ಎಬಿಲಿಟಿ ಟು ವರ್ಕ್ ಇನ್ ರೂರಲ್ ಏರಿಯಾಸ್, ಸ್ಮಾರ್ಟ್ ಫೋನ್ ಅಂಡ್ ಕಂಪ್ಯೂಟರ್ ಯೂಸೇಜ್ ಗೊತ್ತಿರಬೇಕಾಗಿರುತ್ತೆ. BPM ಕ್ಯಾಂಡಿಡೇಟ್ ಮಸ್ಟ್ ಅರೇಂಜ್ ಅಕೊಮಡೇಷನ್ ಫಾರ್ ಬ್ರಾಂಚ್ ಪೋಸ್ಟ್ ಆಫೀಸ್ ಅಟ್ ಓನ್ ಕಾಸ್ಟ್. ಓಕೆನಾ. ಸೊ ಈ ರೀತಿ ಇದೆ. ಅದಾಂತರ ಸ್ಯಾಲರಿ ಏನು ಅಂತ ಹೇಳೋದ್ರೆ, GDS ಎಂಪ್ಲಾಯೀಸ್ ಗಳಿಗೆ ಪೇಡ್ TRCA ಅಂತ ಹೇಳ್ಬಿಟ್ಟು ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲೋಯನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಸೊ ಇದರಲ್ಲಿ ಆನ್ಯುವಲಿ ಇನ್ಕ್ರಿಮೆಂಟ್ ಕೂಡ ಇರುತ್ತೆ. ಸೊ BPM ಗೆ ನೋಡೋದಾದ್ರೆ 12,000ದಿಂದ 29,000ವರೆಗೂ ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಇದು 12,000 ಏನಿದೆ ಇದು ಬೇಸಿಕ್ ಇರುತ್ತೆ. ಸೊ ಇದರಲ್ಲಿ 29,380 ರೂಪಾಯಿ BPM ಗೆ. ಓಕೆನಾ. ಅಸಿಸ್ಟೆಂಟ್ BPM ಗೆ 24,470, ದಕ್ಷ ಸೇವಕಗೂ ಕೂಡ 24,470 ರೂಪಾಯಿ ಇದೆ ಸ್ನೇಹಿತರೆ. ಸೊ ಅಡಿಷನಲ್ ಬೆನಿಫಿಟ್ಸ್ ಇರುತ್ತೆ, DA ಇರುತ್ತೆ, GDS ಗ್ರಾಜ್ಯುಟಿ ಇರುತ್ತೆ,
ಮತ್ತು NPS ಬೆನಿಫಿಟ್ ಸ್ಕೀಮ್ ಇರುತ್ತೆ, ಆನ್ಯುವಲ್ ಇಂಕ್ರಿಮೆಂಟ್ ಆಫ್ ಅಟ್ 3% ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ 10th ಯಾರೆಲ್ಲ ಮಾರ್ಕ್ಸ್ ಜಾಸ್ತಿ ಇದೆ ಅಂತ ಒಂದು ಅಭ್ಯರ್ಥಿಗಳಿಗೆ ಇದು ಇರುತ್ತೆ. ಸೊ ಯಾರೆಲ್ಲ ಮುಂದಕ್ಕೆ ಓದಕ್ಕಾಗಿಲ್ಲ, 10th ಮುಗಿಸ್ಕೊಂಡಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಇದು ಗೌರ್ಮೆಂಟ್ ಕೆಲಸ ಆಗಿರುತ್ತೆ, ಡೈರೆಕ್ಟ್ ಆಗಿ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ಇದರಲ್ಲಿ ಏಜ್ ಲಿಮಿಟ್ ಈಗಾಗಲೇ ಹೇಳಿದಾಗ 18ರಿಂದ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ಸ್ SC/ST ಗೆ 5 ವರ್ಷ ಇದೆ, OBC ಗೆ 3 ವರ್ಷ ಇದೆ, PWD ಗೆ 10 ವರ್ಷ, PWD OBC ಗೆ 13 ವರ್ಷ ಇದೆ, PWD SC/ST ಗೆ 15 ವರ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಇದು ಮೆರಿಟ್ ಬೇಸ್ಡ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಮೆರಿಟ್ ಬೇಸ್ ಆಗಿರುತ್ತೆ, ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಇಲ್ಲ ಸ್ನೇಹಿತರೆ. ಸೊ 10th ಮಾರ್ಕ್ಸ್ ಯಾವ ರೀತಿ ನಿಮ್ಗೆ ಇದೆ ಅಂತ ಒಂದು ಅಭ್ಯರ್ಥಿಗಳಿಗೆ 10th ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಮಾರ್ಕ್ಸ್ ಕ್ಯಾಲ್ಕುಲೇಟೆಡ್ ಅಪ್ ಟು 4 ಡೆಸಿಮಲ್ ಪ್ಲೇಸಸ್. ಓಕೆನಾ. ಸೊ 4 ಡೆಸಿಮಲ್ ಪ್ಲೇಸಸ್ ವರ್ಗು ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರ CGPA ಕನ್ವರ್ಟ್ ಆಗಿದ್ರೆ CGPA ನ ಪರ್ಸೆಂಟೇಜ್ ಗೆ ನೀವು ಕನ್ವರ್ಟ್ ಮಾಡಿ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಟೈ ಬ್ರೇಕಿಂಗ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರೆ ಓಲ್ಡರ್ ಕ್ಯಾಂಡಿಡೇಟ್ಸ್, ಕ್ಯಾಟಗರಿ ಪ್ರಿಯಾರಿಟಿ, ಮೇಲ್ ಆರ್ ಫಿಮೇಲ್ ಆರ್ ಟ್ರಾನ್ಸ್ಜೆಂಡರ್ ಪ್ರಿಫರೆನ್ಸ್, ಮತ್ತೆ ಯುವರ್ ಕ್ಯಾಂಡಿಡೇಟ್ ಕನ್ಸಿಡರ್ಡ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಬ್ರು ಕ್ಯಾಂಡಿಡೇಟ್ ಸೇಮ್ ಮಾರ್ಕ್ಸ್ ಬಂದಿರುತ್ತೆ 40-40 ಅಂತ ಅನ್ಕೊಳ್ಳೋಣ. ಸೊ ಅದ್ರದ್ದು 40-40 ಏನಿದೆ ಅದನ್ನ ಯಾವ ರೀತಿ ಅವ್ರು ಬ್ರೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದು ಅವರು ಏಜ್ ಮೇಲೆ ಬ್ರೇಕ್ ಮಾಡ್ತಾರೆ ಸ್ನೇಹಿತರೆ. ಸೊ ಏಜ್ ಯಾರ್ದಾದ್ರು ಒಬ್ರದ್ದು ಹೈಯೆಸ್ಟ್ ಇದ್ರೆ ಅವ್ರಿಗೆ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾರ್ದು ಕಮ್ಮಿ ಇದೆಯೋ ಅವ್ರನ್ನ ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಇನ್ನೂ ಆಪರ್ಚುನಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಅದಾದ ನಂತರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾರೆ, ಮೇಲಾ ಫಿಮೇಲಾ ಅಥವಾ ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟು ಪ್ರಿಫರೆನ್ಸ್ ನೋಡ್ತಾರೆ. ಅದಾದ ನಂತರ ಯುವರ್ ಕ್ಯಾಂಡಿಡೇಟ್ಸ್ ಗೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ಇರುತ್ತೆ. ಓಕೆನಾ. ಸೊ ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, OBC ಮತ್ತೆ ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 100 ರೂಪಾಯಿ ಇದೆ ಸ್ನೇಹಿತರೆ. ಸೊ SC/ST, PWD, ಫಿಮೇಲ್, ಟ್ರಾನ್ಸ್ಜೆಂಡರ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡಬಹುದಾಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಈಗಾಗಲೇ ಹೇಳಿದಾಗ ನಿಮ್ಗೆ ಲಾಸ್ಟ್ ಡೇಟ್ 14ನೇ ತಾರೀಕು ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 16 ಒಳಗಡೆ ನೀವು ಫೈನಲ್ ಸಬ್ಮಿಷನ್ ಮಾಡ್ಬೇಕಾಗಿರುತ್ತೆ. ಇನ್ನು 18ರಿಂದ 19 ಫೆಬ್ರವರಿ ಅಲ್ಲಿ ಕರೆಕ್ಷನ್ ವಿಂಡೋ ಅಂತ ಓಪನ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೊಂಡು ಕರೆಕ್ಷನ್ ವಿಂಡೋ ಮಾಡ್ಕೋಬಹುದಾಗಿರುತ್ತೆ. ವಿತಿನ್ 15 ಡೇಸ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಕರೀತಾರೆ ಸ್ನೇಹಿತರೆ. ಓಕೆನಾ. ಇನ್ನು ಎಂಗೇಜ್ಮೆಂಟ್ ಕಂಪ್ಲೀಷನ್ ಬಂದು 30 ಜೂನ್ 2026ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ. ಸೊ ಈ ರೀತಿ ಆಯ್ತು. ಅದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ನೋಡೋದಾದ್ರೆ OTR ಮಾಡ್ಕೋಬೇಕಾಗುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಸಿಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬಹುದಾಗಿರುತ್ತೆ. ಯಾವ ಒಂದು ಡಿವಿಷನ್ ಬೇಕೋ ಆ ಒಂದು ಡಿವಿಷನ್ ಸೆಲೆಕ್ಟ್ ಮಾಡಬಹುದಾಗಿರುತ್ತೆ. ಇನ್ನು ಫೋಟೋ ಮತ್ತು ಸಿಗ್ನೇಚರ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಮತ್ತೆ ಫೀನ ಪೇ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ 16ನೇ ತಾರೀಕು ಒಳಗಡೆ. ಓಕೆನಾ. ಸೊ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಮಲ್ಟಿಪಲ್ ಪೋಸ್ಟ್ ವಿತ್ ಇನ್ 1 ಡಿವಿಷನ್ ಓನ್ಲಿ. ಓಕೆನಾ. ಸೊ ಇವಾಗ ಒಂದು ಡಿವಿಷನ್ ಅಲ್ಲಿ ನೀವು 3 ಪೋಸ್ಟ್ ಗಳನ್ನ ಅಪ್ಲೈ ಮಾಡಬಹುದಾಗಿರುತ್ತೆ. ದಕ್ ಸೇವಕ್ ಇದೆ, ಮತ್ತೆ ಅಸಿಸ್ಟೆಂಟ್ BPM ಇದೆ ಮತ್ತು BPM ಇದೆ. ಓಕೆನಾ. ಸೊ ಈ ರೀತಿ ಇದೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಏನಿದೆ ಇದರಲ್ಲಿ ಕ್ಲಿಕ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಲಾಗಿನ್ ಅಂತ ಮಾಡಬಹುದು. ಸೊ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಅಂತ ಒಂದು ಅಭ್ಯರ್ಥಿಗೆ ಲಾಗಿನ್ ಹೋಗ್ಬೇಕು, ಇಲ್ಲಾಂದ್ರೆ ನೀವು ರಿಜಿಸ್ಟ್ರೇಷನ್ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟು ನಿಮ್ಮ ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಕೊಟ್ಟು ನೆಕ್ಸ್ಟ್ ಕೊಟ್ರೆ ಅದಾದ ನಂತರ ನಿಮ್ಮ ನೇಮು ಎಲ್ಲ ಕೇಳುತ್ತೆ, ಅದರಲ್ಲಿ ನೀವು ಕ್ಲಿಕ್ ಮಾಡಿ ಫಿಲ್ ಅಪ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಷ್ಟು ಆಯ್ತು. ಅದಾದ ನಂತರ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಏನಾದ್ರು ನೋಡ್ಬೇಕು ಅಂತ ಹೇಳೋದಾದ್ರೆ ಸೊ ಕ್ಲಿಕ್ ಮಾಡ್ಕೊಂಡು ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಗ್ರಾಮ ದಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್. ಸೊ ಜನವರಿ 26ಕ್ಕೆ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್